ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಭಾರ್ಗವಿ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಗುಲಾಬ್ ಜಾಮೂನ್. ನಾನು ಯಾವುದೇ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡರ್ನಿಂದ ಈ ಗುಲಾಬ್ ಜಾಮೂನ್ ಮಾಡಿಲ್ಲ. ಬದಲಾಗಿ ಇದನ್ನು ನಾನು ಮಿಲ್ಕ್ ಪೌಡರ್ನಿಂದ ಮಾಡಿರೋದು. ಅದು ಕೂಡ ಅಂಗನವಾಡೀಲಿ ಕೊಟ್ಟಿರುವಂಥ ಮಿಲ್ಕ್ ಪೌಡರು. ನೀವು ನಿಮಗಿಷ್ಟ ಬಂದಿರೋ ಬ್ರ್ಯಾಂಡ್ ಮಿಲ್ಕ್ ಪೌಡರ್ನ ತಗೊಂಡು ನೀವು ಈ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು. ಟ್ರಸ್ಟ್ ಮೀ, ನಾರ್ಮಲ್ ಗುಲಾಬ್ ಜಾಮೂನ್ಗಿಂತ ಈ ಗುಲಾಬ್ ಜಾಮೂನ್ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಹಾಗೆ 1/2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಅಡುಗೆ ಸೋಡಾನ ತಗೊಂಡಿದ್ದೀನಿ. ಇದಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಲೈಕ್ ಮೈದಾ ಸಪ್ರೇಟು, ಹಾಲು ಪೌಡ್ರು ಸಪ್ರೇಟು ಈ ಥರ ಇರಬಾರ್ದು. ಎಲ್ಲ ಒಂದೇ ಥರ ಕಾಣಬೇಕು. ಸೊ ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎರಡೂ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ನಾವು ಮೈದಾ ಹಾಕೋದೇ ಲೈಕ್ ಇದು ಬೈಂಡಿಂಗ್ ಚೆನ್ನಾಗಿರಲಿ ಅಂತ ಹೇಳಿ ಅಷ್ಟೇ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಿಂದ ಕಲಿಸ್ಕೊತಾ ಇದ್ದೀನಿ ನಾನು. ನೀವು ನೀರು ಹಾಕಬೇಕಾದ್ರೂ ಕಲಿಸ್ಕೋಬೋದು. ಬಟ್ ಹಾಲು ಹಾಕಿ ಕಲಿಸೋದ್ರಿಂದ ಸಾಫ್ಟಾಗಿರುತ್ತೆ. ನಾನು ಇದರಲ್ಲಿ ಅರ್ಧ ಗ್ಲಾಸ್ ಹಾಲು, ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ನೀವು ಇದೇ ಥರ ಮಾಡ್ಕೋಬೋದು. ಹಾಕ್ಕೊಂಡು ಮೆದುವಾಗಿ ಕಲಿಸ್ಕೋಬೇಕು. ಇದನ್ನು ಚಪಾತಿ ಹಿಟ್ಟಿನ ಥರ ಎಲ್ಲ ನೀವು ಕಲಿಸ್ಕೊಳ್ಬಾರ್ದು. ಲೈಕ್ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಅದ್ಮಿ ಎಲ್ಲ ಕಲಿಸ್ಕೋತಾರಲ್ಲ ಆ ಥರ ಎಲ್ಲ ಕಲಿಸ್ಕೊಬಾರ್ದು. ನಾರ್ಮಲಾಗಿ ಸುಮ್ಮನೆ ಲೈಕ್ ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೋಬೇಕು ನೀವು. ಒಂದೇ ಸಲ ಹಾಕ್ಕೊಬಿಟ್ರೆ ಅದು ಫುಲ್ಲು ತೆಳ್ಳ ಆಗಿಬಿಟ್ರೆ ಮತ್ತೆ ನೀವು ಗಟ್ಟಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಈ ಹಿಟ್ಟನ್ನ ಮಿಶ್ರಣ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಯಾವ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಅಂತ. ನೀವು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ಬಿಟ್ರೆ ಲೈಕ್ ಗುಲಾಬ್ ಜಾಮೂನು ನೀವು ರೌಂಡ್ ಮಾಡುವಾಗ ಅದೆಲ್ಲ ಒಡ್ಕೊಳ್ಳುತ್ತೆ. ಆವಾಗ ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ನೋಡಿ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ನೀವು ಬೇಕಾದರೆ ಹಿಟ್ಟನ್ನ ನೀವೆಲ್ಲ ಮಿಕ್ಸ್ ಮಾಡ್ಕೋತಿರಲ್ಲ ಆವಾಗಲೇ ಹಾಕೋಬೋದು. ಬಟ್ ಇವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಕೈಗೇನು ಅಂಟೋದಿಲ್ಲ. ನೋಡಿ ಇವಾಗ ಹಾಕ್ಕೊಂಡು ಒಂದು 10 ನಿಮಿಷ ನಾನು ಇದನ್ನು ರೆಸ್ಟ್ ಮಾಡೋದಕ್ಕೆ ಎತ್ತಿಟ್ಬಿಡ್ತೀನಿ. ಒಂದು 10 ನಿಮಿಷ ಇದು ನೆನೆಯೋ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕನ ಮಾಡ್ಕೊಂಡು ಬಿಡೋಣ. ಸಕ್ಕರೆ ಪಾಕನ ಮಾಡೋದಕ್ಕೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ಹಾಲು ಪೌಡರ್ನ ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀರೋ ಅದೇ ಕಪ್ನಲ್ಲಿ ಸಕ್ಕರೆನೂ ಕೂಡ ತಗೊಳ್ಳಿ. ಆಗ ಸಕ್ಕರೆ ಪಾಕ ನಿಮಗೆ ಕರೆಕ್ಟಾಗಿ ಆಗುತ್ತೆ. ನಾನೀಗ 1/4 ಕಪ್ ಸಕ್ಕರೆಗೆ 2 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈ ಪ್ರಮಾಣ ಸರಿಯಾಗಿರುತ್ತೆ. ನೀವೇನಾದರೂ ಜಾಸ್ತಿ ಸ್ವೀಟ್ ತಿನ್ನೋರಾದರೆ 2 ಕಪ್ ಸಕ್ಕರೆಗೆ 2 ಕಪ್ ನೀರನ್ನ ಹಾಕೋಬೋದು. ಈಗ ಇದಕ್ಕೆ ನಾನು ಒಂದು 3ರಿಂದ 4 ಏಲಕ್ಕಿನ ಲೈಕ್ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಕುಟ್ಟಿ. ಅದನ್ನು ಹಾಕ್ಬಿಟ್ಟು ಸಕ್ಕರೆ ಚೆನ್ನಾಗಿ ಕರಗಿಸ್ಕೊಬೇಕು ನೀರಿನಲ್ಲಿ. ಒಂದು ಸಲ ತಿರುಗಿಸ್ಕೊಂಡು ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಳ್ಳಿ. ಈ ಪಾಕನ ನೀವು ಲೈಕ್ ಗಟ್ಟಿ ಪಾಕ ಎಲ್ಲ ಮಾಡ್ಕೋತಾರಲ್ಲ, 1 ಎಳೆ ಪಾಕ, 2 ಎಳೆ ಪಾಕ, ಈ 1 ಎಳೆ ಬರೋದು ಇದೆಲ್ಲ ಮಾಡ್ಕೊಳ್ಳೋದೇ ಬೇಡ. ಸಕ್ಕರೆ ಕರಗಿ ಲೈಕ್ ಜಸ್ಟ್ ಅದು ಕೈಗೆ ಅಂಟೋ ಥರ ಇದ್ದರೆ ಸಾಕು. ತುಂಬ ಗಟ್ಟಿ ಆದರೂ ಕೂಡ ಸಕ್ಕರೆ ಪಾಕ ನಾವು ಹಾಕಿರ್ತೀವಲ್ಲ ಗುಲಾಬ್ ಜಾಮೂನು, ಅದು ಚೆನ್ನಾಗಿ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡೋದಿಲ್ಲ. ಸೊ ಸ್ವಲ್ಪ ತೆಳ್ಳಗೆ ಇರಬೇಕು. ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಸೊ ನೋಡಿ ಹೇಗೆ ಕುದೀತಾ ಇದೆ. ಈ ಥರ ಕುದಿಯೋ ಟೈಮಲ್ಲಿ ಲೈಕ್ ನೀವು ನೋಡಿ ಫಿಂಗರಲ್ಲಿ ಅದನ್ನು ಒಂದು ಸಲ ಟಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಅಂಟ್ತಾ ಇದೆ ಅನ್ನೋ ಥರ ಇದ್ದರೂ ಸಾಕು. ಆವಾಗ ಫ್ಲೇಮ್ನ ನೀವು ಆಫ್ ಮಾಡ್ಕೊಂಡ್ಬಿಡಿ. ಈಗ ನೋಡಿ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಈಗ ಒಂದು 3ರಿಂದ 4 ಹನಿಯಷ್ಟು ನಿಂಬೆಹಣ್ಣು ರಸ ಇಟ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಸಕ್ಕರೆ ಕ್ರಿಸ್ಟಲ್ ಫಾರ್ಮ್ ಆಗಿಬಿಡುತ್ತೆ ಅದು ತಣ್ಣಗಾದಮೇಲೆ. ಸೊ ಆ ಥರ ಏನೂ ಆಗಬಾರ್ದು ಅನ್ನೋ ರೀಸನಿಂದ ನಾನು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ನೆನ್ಪಿಟ್ಕೊಳ್ಳಿ, ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ಮೇಲೆ ಅಷ್ಟೇ ನಿಂಬೆಹಣ್ಣನ್ನು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನೂ ಅಷ್ಟೇ ನೀವು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕರಿಯೋದು ಈ ಥರ ಎಲ್ಲ ಮಾಡಿದ್ರೆ ಗುಲಾಬ್ ಜಾಮೂನ್ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಎಲ್ಲ ಬೆಂದೇ ಇರಲ್ಲ. ಆವಾಗ ಏನಾಗುತ್ತೆ, ಗುಲಾಬ್ ಜಾಮೂನ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಈಗ ನೋಡಿ ಅಷ್ಟರಲ್ಲಿ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ನೆಂದಿರೋ ಹಿಟ್ಟನ್ನು ನೋಡಿ ಕೈಗೆ ಒಂಚೂರು ಅಂಟುತ್ತಾ ಇಲ್ಲ. ಆವಾಗಲೇ ಹೇಗೆ ಅಂಟುತ್ತಾ ಇತ್ತು, ಇವಾಗ ಒಂಚೂರೂ ಅಂಟುತ್ತಾ ಇಲ್ಲ. ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೋಬೋದು. ನೋಡಿ ಯಾವ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಕ್ರ್ಯಾಕು ಕೂಡ ಇರಲಿಲ್ಲ ಈ ಗುಲಾಬ್ ಜಾಮೂನಲ್ಲಿ. ಲೈಕ್ ಅದನ್ನು ರೋಲ್ ಮಾಡೋದು ಅಷ್ಟೇ ತುಂಬ ಆರಾಮಾಗಿತ್ತು. ನಾವು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಾಗಿತ್ತು. ಆಮೇಲೆ ತುಂಬ ಉಬ್ಬಿ ಕೂಡ ಬಂದಿತ್ತು, ಯಾಕಂದರೆ ನಾವು ಸೋಡಾ ಹಾಕಿರ್ತೀವಿ ಇದಕ್ಕೆ, ಅದಕ್ಕೋಸ್ಕರ. ನೋಡಿ ಹಾಕ್ಕೊಂಡು ಏನಪ್ಪ ಅಂದರೆ ಮಿಲ್ಕ್ ಪೌಡರ್ ಹಾಕಿ ಗುಲಾಬ್ ಜಾಮೂನ್ ಮಾಡಿದಾಗ ಅದನ್ನು ಹಾಕ್ಬಿಟ್ಟು ಲೈಕ್ ಸ್ಪೂನಲ್ಲಿ ಈ ಥರ ಎತ್ಕೊಂಡು ಬಿಡಿ, ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎತ್ಕೊಂಡು ಒಂದೊಂದೇ ಗುಲಾಬ್ ಜಾಮೂನ ನೀವು ಆರಾಮಾಗಿ ಬಿಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗೋಲ್ಡ್ ಕಲರಾಗಿ ಸ್ಟಾರ್ಟಿಂಗ್ ಚೇಂಜ್ ಆಗುತ್ತೆ. ಅದಾದಮೇಲೆ ನಿಮಗೆ ಯಾವ ಕಲರ್ ಬೇಕೋ ನೋಡಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಬಟ್ ಅದು ಫುಲ್ ಕಲರ್ ಚೇಂಜ್ ಆದಾಗ ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಲೈಕ್ ಕಲರು ಕೂಡ. ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಬಿಟ್ಟಿರ್ತಾರೆ. ಗುಲಾಬ್ ಜಾಮೂನ್ ಹಾಕಿದ ತಕ್ಷಣವೇ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ಒಳಗಡೆ ಮಾತ್ರ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಒಂಚೂರು ಕೂಡ ಬೆಂದಿರಲ್ಲ. ಆವಾಗಲೇ ಗುಲಾಬ್ ಜಾಮೂನೆಲ್ಲ ಒಡೆದೋಗೋದು. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಒಂದೇ ಒಂದು ಕ್ರ್ಯಾಕ್ ಕೂಡ ಇರಲಿಲ್ಲ. ಇದು ಒಂದೇ ಅಂತ ಅಲ್ಲ, ಯಾವ ಗುಲಾಬ್ ಜಾಮೂನಲ್ಲೂ ಒಂದೇ ಒಂದು ಕ್ರ್ಯಾಕು ಕೂಡ ಇರಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು ಈ ಗುಲಾಬ್ ಜಾಮೂನ್. ನನ್ನನ್ನು ಕೇಳಿದರೆ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ಗಿಂತ ಈ ಮಿಲ್ಕ್ ಪೌಡರ್ ಗುಲಾಬ್ ಜಾಮೂನ್ನೇ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂದರು. ನನ್ನ ಹಸ್ಬೆಂಡು ಕೂಡ ಹೇಳ್ತಾಯಿದ್ರು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಅಂತ ಹೇಳಿಬಿಟ್ಟು. ನೀವು ಒನ್ಸ್ ನಿಮ್ಮ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ನೀವು ಇದನ್ನು ಎಣ್ಣೆಯಿಂದ ತೆಗೆದು ಡೈರೆಕ್ಟ್ ಸಕ್ಕರೆ ಪಾಕಕ್ಕೆ ಹಾಕೋಬೇಡಿ. ಕೆಲವೊಬ್ಬರು ಇದನ್ನು ಎತ್ಕೊಂಡು ಪ್ಲೇಟ್ನಲ್ಲಿ ಇಟ್ಟು ಆಮೇಲೆ ಹಾಕ್ಕೊತಾರೆ. ಹಾಗೇನು ಮಾಡೋದೇನು ಬೇಡ, ಡೈರೆಕ್ಟ್ ನೀವು ಸಕ್ಕರೆ ಪಾಕಕ್ಕೆ ಹಾಕೋಬೇಕು. ಸಕ್ಕರೆ ಪಾಕನೂ ಅಷ್ಟೇ, ನೀವು ಗುಲಾಬ್ ಜಾಮೂನ್ ಹಾಕಿದಾಗ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು. ಬಿಸಿ ಇದ್ದಾಗ ಮಾತ್ರ ಗುಲಾಬ್ ಜಾಮೂನ್ ಸಕ್ಕರೆ ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಉಬ್ಬಿ ಕೂಡ ಒಳಗಡೆ ಎಲ್ಲ ಸಾಫ್ಟಾಗಿ ಸಖತ್ತಾಗಿತ್ತು, ಜ್ಯೂಸಿಯಾಗಿ. ನೀವು ಒನ್ಸ್ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಈ ರೆಸಿಪಿ. ನೀವೇ ಹೇಳ್ತೀರಾ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ಗಿಂತ ಈ ಗುಲಾಬ್ ಜಾಮೂನ್ ಟೇಸ್ಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ನೀವು ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂದಿತ್ತು ಟೇಸ್ಟ್ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.